ಹಾಯ್ ಥಿಂಕರ್ಸ್, ನೀವೆಲ್ಲ ಕೋಳಿ ಫಾರ್ಮ್ ಹಾಗೂ ಮೇಕೆ ಫಾರ್ಮ್ ಗಳ ಬಗ್ಗೆ ಕೇಳಿರ್ತೀರಾ ಹಾಗೂ ನೋಡಿರ್ತೀರಾ ಕೂಡ. ಆದ್ರೆ ನೀವು ಯಾವತ್ತಾದ್ರೂ ಹಾವುಗಳ ಫಾರ್ಮಿಂಗ್ ಅನ್ನ ನೋಡಿದೀರಾ? ಹೋಗ್ಲಿ ಅದ್ರ ಬಗ್ಗೆ ಕೇಳಿದ್ದೀರಾ? ಐ ಥಿಂಕ್ ನಿಮ್ಮಲ್ಲಿ ತುಂಬಾ ಜನರಿಗೆ ಅದ್ರ ಬಗ್ಗೆ ಗೊತ್ತಿರೋದಿಲ್ಲ. ನಾವೆಲ್ಲ ಹಾವುಗಳನ್ನ ನೋಡಿದ ಕೂಡ್ಲೆ ಅಲ್ಲಿಂದ ಓಡಿ ಹೋಗ್ತೀವಿ. ಆದ್ರೆ ಚೈನಾದಲ್ಲಿ ಒಂದು ಹಳ್ಳಿ ಇದೆ. ಅಲ್ಲಿ ವಿಷಪೂರಿತ ಹಾವುಗಳನ್ನ ಕೋಳಿಗಳ ತರ ಸಾಕಣೆ ಮಾಡ್ತಾರೆ. ಈ ಸ್ನೇಕ್ ಫಾರ್ಮಿಂಗ್ ನ ಮೂಲಕ ಅಲ್ಲಿನ ರೈತರು ಕೋಟ್ಯಾಂತರ ರೂಪಾಯಿ ಹಣವನ್ನ ಕೂಡ ಸಂಪಾದಿಸ್ತಾರೆ. ಆ ವಿಚಿತ್ರವಾದ ಹಳ್ಳಿಯ ಬಗ್ಗೆ ಹಾಗೂ ಚೇಳುಗಳ ಫಾರ್ಮಿಂಗ್ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಮಿಸ್ ಮಾಡದೆ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಹಾಗೆ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಬರುವ ಬೆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಚೈನಾದಲ್ಲಿ ಜಿಸಿಕಿಯಾವು ಅನ್ನುವ ಹಳ್ಳಿ ಇದೆ. ಅಲ್ಲಿನ ಜನರು ಸ್ನೇಕ್ ಫಾರ್ಮಿಂಗ್ ಮಾಡುತ್ತಾ ಹೇಗೆ ಹಣವನ್ನ ಸಂಪಾದಿಸ್ತಾರೆ ಅಂತ ನಿಮ್ಗೆ ಗೊತ್ತಾ? ಆ ಹಳ್ಳಿ ಜನರ ಮುಖ್ಯವಾದ ಕೆಲಸ ಈ ಸ್ನೇಕ್ ಫಾರ್ಮಿಂಗ್. ಅದಕ್ಕೆ ಆ ಹಳ್ಳಿಯನ್ನ ಸ್ನೇಕ್ ವಿಲೇಜ್ ಅಂತ ಕರೀತಾರೆ. ಅಂದ್ರೆ ಈ ಹಳ್ಳಿಯಲ್ಲಿರುವ ಪ್ರತಿಯೊಂದು ಮನೆಯಲ್ಲಿ ಕೂಡ ಸ್ನೇಕ್ ಫಾರ್ಮಿಂಗ್ ಮಾಡಲಾಗುತ್ತೆ. ನೀವು ಎಲ್ಲಿ ನೋಡಿದ್ರು ಕೂಡ ನಿಮ್ಗೆ ಸ್ನೇಕ್ ಫಾರ್ಮ್ಸ್ ಕಂಡು ಬರ್ತವೆ. ಈ ಊರಿನಲ್ಲಿನ ಜನಸಂಖ್ಯೆ ಹೆಚ್ಚು ಕಡಿಮೆ 1,000 ಇದೆ. ಇಲ್ಲಿರುವ ಒಬ್ಬೊಬ್ಬರು 3,000ಕ್ಕಿಂತ ಹೆಚ್ಚು ಹಾವುಗಳನ್ನ ಸಾಕ್ತಾರೆ. ಅಂದ್ರೆ ವರ್ಷಕ್ಕೆ ಲಕ್ಷಾಂತರ ಹಾವುಗಳ ಫಾರ್ಮಿಂಗ್ ಅನ್ನ ಇಲ್ಲಿ ಮಾಡ್ತಾರೆ. ಎಲ್ಲಾ ತರಹದ ಹಾವುಗಳನ್ನ ಕೂಡ ಇವರು ಸಾಕ್ತಾರೆ. ವಿಷರಹಿತ ಹಾವುಗಳಿಂದ ಹಿಡಿದು ಪ್ರಪಂಚದ ಅತ್ಯಂತ ವಿಷಪೂರಿತ ಹಾವುಗಳನ್ನ ಕೂಡ ಅವರು ಸಾಕ್ತಾರೆ. ಕೆಲವು ಹಾವುಗಳ ಒಂದೇ ಒಂದು ಬೈಟ್ ನಲ್ಲಿ ಬರುವ ವಿಷ ಅನ್ನೋದು ಬರೋಬ್ಬರಿ 20 ಜನರ ಪ್ರಾಣವನ್ನ ತೆಗೆಯಬಲ್ಲದು. ಅಂದ್ರೆ ಅಷ್ಟೊಂದು ವಿಷಕಾರಿಯಾದ ಹಾವುಗಳನ್ನ ಕೂಡ ಅವರು ಸಾಕ್ತಾರೆ. ಉದಾಹರಣೆಗೆ ಕೋಬ್ರಾಗಳು, ವೈಪರ್ಗಳು ಮತ್ತು ಬ್ಲಾಕ್ ಮಾಂಬಾ ಈ ರೀತಿಯ ಎಷ್ಟೋ ತರಹದ ಅಪಾಯಕಾರಿ ಹಾವುಗಳನ್ನ ಆ ಹಳ್ಳಿಯಲ್ಲಿ ಸಾಕ್ತಾರೆ. ಇದನ್ನೆಲ್ಲ ಕೇಳಿದ್ಮೇಲೆ ನಿಮ್ಗೆ ಅರ್ಥವಾಗಿರುತ್ತೆ ಈ ಚೈನಾದ ಹಳ್ಳಿ ಎಷ್ಟೊಂದು ಭಯಂಕರವಾಗಿರುತ್ತೆ ಅಂತ. ಈ ಹಳ್ಳಿಯಲ್ಲಿ ಹುಟ್ಟಿದ ಮಕ್ಕಳಿಗೆ ಚಿಕ್ಕವರಿದ್ದಾಗಿನಿಂದಲೇ ಹಾವುಗಳನ್ನ ಹೇಗೆ ಸಾಕ್ಬೇಕು ಅಂತ ಟ್ರೈನಿಂಗ್ ಅನ್ನ ಕೊಡ್ತಾರೆ. ಇದರಿಂದ ಹಾವುಗಳಂದ್ರೆ ಅಲ್ಲಿನ ಜನಕ್ಕೆ ಅಷ್ಟೊಂದು ಭಯ ಇರೋದಿಲ್ಲ. ನಮ್ಮ ದೇಶದಲ್ಲಿರುವ ರೈತರು ಹೇಗೆ ಬೆಳೆಯನ್ನ ಪೂಜೆ ಮಾಡ್ತಾರೋ ಅದೇ ರೀತಿಯಲ್ಲಿ ಇವರು ಹಾವುಗಳನ್ನ ಪೂಜೆ ಮಾಡ್ತಾರೆ. ಅಷ್ಟಕ್ಕೂ ಈ ಹಳ್ಳಿಯಲ್ಲಿ ಹಾವುಗಳನ್ನ ಯಾಕೆ ಸಾಕ್ತಿದ್ದಾರೆ ಗೊತ್ತಾ? ಹಣ ಮಾಡೋಕೆ. ಹಾವುಗಳ ಮಾಂಸವನ್ನ, ಅದರ ಚರ್ಮವನ್ನ ಹಾಗೂ ಹಾವಿನ ವಿಷವನ್ನ ಮಾರಿ ಕೂಡ ಕೋಟಿಗಟ್ಟಲೆ ಹಣವನ್ನ ಸಂಪಾದಿಸ್ತಾರೆ. 1 ಲೀಟರ್ ಹಾವಿನ ವಿಷ ಅನ್ನೋದು ಲಕ್ಷಗಳಿಂದ ಕೋಟಿಗಟ್ಟಲೆ ಬೆಲೆ ಬಾಳುತ್ತೆ. ಅದು ಯಾವ ಹಾವಿನ ವಿಷ ಅನ್ನೋದ್ರ ಮೇಲೆ ಅದರ ಬೆಲೆ ಅನ್ನೋದು ಡಿಸೈಡ್ ಆಗುತ್ತೆ. ಅದೇ ರೀತಿ ಹಾವಿನ ಮಾಂಸಕ್ಕೆ ಕೂಡ ತುಂಬಾನೇ ಡಿಮ್ಯಾಂಡ್ ಇದೆ. ಯಾಕಂತ ನಿಮ್ಗೆಲ್ಲ ಗೊತ್ತಿದೆ, ಚೀನಾದವರ ಫೇವರೇಟ್ ಫುಡ್ ಅಲ್ಲಿ ಈ ಹಾವಿನ ಮಾಂಸ ಕೂಡ ಒಂದು. ನಾವು ಕೋಳಿ ಮಾಂಸವನ್ನ ಎಷ್ಟು ವಿಧವಾಗಿ ಅಡಿಗೆ ಮಾಡ್ಕೊಂಡು ತಿಂತೀವೋ ಹಾಗೆ ಈ ಹಾವಿನ ಮಾಂಸವನ್ನ ಕೂಡ ಅವರು ಅಷ್ಟೇ ವಿಧ ವಿಧವಾದ ರೆಸಿಪಿಗಳನ್ನಾಗಿ ಮಾಡ್ಕೊಂಡು ತಿಂತಾರೆ. ಈ ಹಾವುಗಳ ವಿಷವನ್ನ ಯಾಕೆ ಅಷ್ಟೊಂದು ಬೆಲೆಗೆ ಖರೀದಿ ಮಾಡ್ತಾರೆ ಗೊತ್ತಾ? ಆ ಅಪಾಯಕಾರಿ ವಿಷದಿಂದ ಕ್ಯಾನ್ಸರ್ ರೀತಿಯ ರೋಗಗಳಿಗೆ ಮೆಡಿಸನ್ ಅನ್ನ ತಯಾರಿ ಮಾಡಬಹುದು. ಅದಕ್ಕೆ ಹಾವುಗಳ ವಿಷ ಅನ್ನೋದು ಅಷ್ಟೊಂದು ದುಬಾರಿ ಆಗಿದೆ. ಚೈನಾದ ಈ ವಿಚಿತ್ರ ಹಳ್ಳಿಯಲ್ಲಿ 100ಕ್ಕೂ ಹೆಚ್ಚು ಸ್ನೇಕ್ ಫಾರ್ಮ್ ಗಳಿವೆ. ಹೌದು, ನೀವು ಕೇಳಿದ್ದು ನಿಜ. ಒಂದಲ್ಲ ಎರಡಲ್ಲ, ಈ ಚಿಕ್ಕ ಹಳ್ಳಿಯಲ್ಲಿ 100ಕ್ಕೂ ಹೆಚ್ಚು ಸ್ನೇಕ್ ಫಾರ್ಮ್ ಗಳಿವೆ. ಮೊಟ್ಟೆಗಳಿಂದ ಹಾವಿನ ಮರಿಗಳು ಹೊರಬಂದ ತಕ್ಷಣ ಅವುಗಳನ್ನ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಈ ಹಾವುಗಳು ಬೆಳೆದ ಮೇಲೆ ಹಾವುಗಳನ್ನ ಸಾಯಿಸುವ ಮೊದಲು ಅದರಲ್ಲಿರುವ ಎಲ್ಲಾ ವಿಷವನ್ನ ಹೊರಗಡೆ ತೆಗೆದು ಒಂದು ಕಡೆ ಸ್ಟೋರ್ ಮಾಡ್ತಾರೆ. ನಂತರ ಹಾವಿನ ತಲೆಯನ್ನ ಬೇರ್ಪಡಿಸಿ ದೇಹದಿಂದ ಚರ್ಮವನ್ನ ಸುಲಿದು ಬಿಸಿಲಿಗೆ ಒಣಗಲು ಬಿಡ್ತಾರೆ. ಇನ್ನು ಮಾಂಸವನ್ನ ಕಟ್ ಮಾಡಿ ಮಾರಾಟ ಕೂಡ ಮಾಡ್ತಾರೆ. ಸುಲಿದ ಚರ್ಮದಿಂದ ಲೆದರ್ ಬೆಲ್ಟ್ಸ್ ರೀತಿಯ ವಸ್ತುಗಳನ್ನ ತಯಾರಿ ಮಾಡ್ತಾರೆ. ಅವುಗಳಿಗೆ ಎಷ್ಟೊಂದು ಡಿಮ್ಯಾಂಡ್ ಇದೆ ಅಂತ ನಾನು ನಿಮ್ಗೆ ಸಪರೇಟ್ ಆಗಿ ಹೇಳೋದು ಬೇಕಿಲ್ಲ ಅನ್ಸುತ್ತೆ. ಅಷ್ಟಕ್ಕೂ ಹಾವುಗಳ ಫಾರ್ಮಿಂಗ್ ಮಾಡುವ ಯೋಚನೆ ಈ ಹಳ್ಳಿಯ ಜನರಿಗೆ ಎಲ್ಲಿಂದ ಬಂತು? ಕೆಲವು ವರ್ಷಗಳ ಹಿಂದೆ ಈ ಹಳ್ಳಿಯಲ್ಲಿ ಒಬ್ಬ ರೈತನ ಆರೋಗ್ಯ ತುಂಬಾನೇ ಕೆಡುತ್ತೆ. ಅವ್ರಿಗೆ ಮೆಡಿಸಿನ್ ತೆಗೆದುಕೊಳ್ಳಲು ಹಣ ಇರೋದಿಲ್ಲ. ಆಗ ಆ ರೈತ ಹತ್ತಿರದಲ್ಲಿರುವ ಕಾಡಿಗೆ ಹೋಗಿ ಒಂದು ವಿಷಪೂರಿತ ಹಾವನ್ನ ಹಿಡಿದುಕೊಂಡು ಬಂದು ಮಾರ್ಕೆಟ್ ನಲ್ಲಿ ಮಾರ್ತಾನೆ. ಆ ರೈತ ಊಹೆ ಮಾಡಿದಕ್ಕಿಂತ ಹೆಚ್ಚು ಹಣ ಅವನಿಗೆ ಸಿಗುತ್ತೆ. ಅದರಿಂದ ಆ ರೈತನಿಗೆ ಸ್ನೇಕ್ ಫಾರ್ಮಿಂಗ್ ಮಾಡ್ಬೇಕು ಅನ್ನುವ ಯೋಚನೆ ಬರುತ್ತೆ. ಅದೇ ರೀತಿಯಲ್ಲಿ ಒಂದು ಸ್ನೇಕ್ ಫಾರ್ಮಿಂಗ್ ಅನ್ನ ಶುರು ಮಾಡಿ ಕೋಟ್ಯಾಧಿಪತಿ ಆಗ್ತಾನೆ. ಅದನ್ನ ನೋಡಿದ ಊರಿನ ಜನರು ಕೂಡ 1980ರಿಂದ ಒಬ್ಬೊಬ್ಬರಾಗಿ ಸ್ನೇಕ್ ಫಾರ್ಮಿಂಗ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಇದರಿಂದಾನೇ ಈ ಹಳ್ಳಿಯನ್ನ ಈಗ ಸ್ನೇಕ್ ವಿಲೇಜ್ ಅಂತ ಕರೀತಾ ಇದ್ದಾರೆ. ಇಲ್ಲಿರುವ ಜನರು ಹಾವುಗಳಿಗೆ ಎದುರೋದಿಲ್ಲ. ಬಟ್ ಒಂದು ಹಾವನ್ನ ಬಿಟ್ಟು, ಅದೇ 5 ಸ್ಟೆಪ್ ಸ್ನೇಕ್. ಇದನ್ನ ಶಾರ್ಪ್ ನೋಸ್ಡ್ ವೈಪರ್ ಅಂತ ಕೂಡ ಕರೀತಾರೆ. ಅಷ್ಟಕ್ಕೂ ಯಾಕೆ ಎದುರ್ಕೊಳ್ತಾರೆ ಅಂದ್ರೆ ಈ ಹಾವು ಕಚ್ಚಿದ ತಕ್ಷಣ ಆ ವ್ಯಕ್ತಿ 5 ಹೆಜ್ಜೆ ಹಾಕುವುದರೊಳಗೆ ಸತ್ತು ಹೋಗ್ತಾರೆ. ಅಂದ್ರೆ ಈ ಹಾವಿನ ವಿಷ ಅನ್ನೋದು ಅಷ್ಟೊಂದು ಅಪಾಯಕಾರಿಯಾಗಿರುತ್ತೆ. ಹಾಗಿದ್ದಾಗ ಯಾಕೆ ಈ ಹಾವನ್ನ ಸಾಕ್ತಾರೆ ಅಂದ್ರೆ ಈ ಹಾವಿನ ವಿಷ ಎಷ್ಟೊಂದು ಅಪಾಯಕಾರಿನೋ ಅಷ್ಟೇ ದುಬಾರಿ ಬೆಲೆಗೆ ಇದರ ವಿಷ ಮಾರಾಟವಾಗುತ್ತೆ. ಸ್ಕಾರ್ಪಿಯನ್ ಫಾರ್ಮಿಂಗ್ ಈ ಪ್ರಪಂಚದಲ್ಲೇ ಅತ್ಯಂತ ಅಪಾಯಕಾರಿಯಾದ ಚೇಳು ಡೆತ್ ಸ್ಟಾಲ್ಕರ್ ಸ್ಕಾರ್ಪಿಯನ್. ಒಂದ್ ವೇಳೆ ಇದು ಯಾರನ್ನಾದ್ರೂ ಕಚ್ಚಿದ್ರೆ ಅವ್ರಿಗೆ ತಕ್ಷಣ ಟ್ರೀಟ್ಮೆಂಟ್ ಕೊಡ್ಬೇಕು, ಇಲ್ಲಾಂದ್ರೆ ಕೆಲವು ಗಂಟೆಗಳಲ್ಲಿ ಸತ್ತು ಹೋಗ್ತಾರೆ. ಯಾಕಂದ್ರೆ ಆ ಚೇಳಿನ ವಿಷದಲ್ಲಿ ನ್ಯೂರೋಟಾಕ್ಸಿನ್ ಇರುತ್ತೆ. ಅದು ಡೈರೆಕ್ಟ್ ಆಗಿ ನರ್ವಸ್ ಸಿಸ್ಟಮ್ ಮೇಲೆ ದಾಳಿ ಮಾಡುತ್ತೆ. ಜೊತೆಗೆ ಇದು ಹೃದಯದ ಮೇಲೆ ಕೂಡ ದಾಳಿ ಮಾಡುತ್ತೆ. ಅದಕ್ಕೆ ಈ ಚೇಳು ಕಚ್ಚೋದ್ರಿಂದ ಪ್ರಪಂಚದಾದ್ಯಂತ ತುಂಬಾ ಜನ ಸತ್ತು ಹೋಗಿದ್ದಾರೆ. ಈ ಚೇಳಿನ ಒಂದು ಗ್ಯಾಲನ್ ವಿಷ ಬರೋಬ್ಬರಿ 323 ಕೋಟಿಗೆ ಮಾರಾಟವಾಗುತ್ತೆ. ಒಂದು
ಗ್ಯಾಲನ್ ಅಂದ್ರೆ 3.79 ಕೆಜಿ. ಯಾಕೆ ಇದು ಅಷ್ಟೊಂದು ದುಬಾರಿ ಬೆಲೆ? ಆ ವಿಷದಿಂದ ಏನೆಲ್ಲ ತಯಾರಿ ಮಾಡ್ತಾರೆ ಅಂದ್ರೆ ಅದರಲ್ಲಿ ತುಂಬಾನೇ ಔಷಧಿ ಗುಣಗಳು ಇರ್ತವೆ. ಕೆಲವು ರೋಗಗಳಿಗೆ ಇದರಿಂದ ಮಾತ್ರವೇ ಔಷಧಿ ತಯಾರಾಗುತ್ತೆ. ಇದರಿಂದ ಚೀನಾದ ಪ್ರಜೆಗಳು ಈ ಚೇಳುಗಳ ಫಾರ್ಮಿಂಗ್ ಕೂಡ ಶುರು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಚೈನಾದವರ ಪ್ರಕಾರ ಈ ಚೇಳುಗಳಲ್ಲಿ ಹೆಚ್ಚಾಗಿ ಪ್ರೋಟೀನ್ ಇರುತ್ತೆ ಹಾಗೂ ಕಡಿಮೆ ಫ್ಯಾಟ್ ಇರುತ್ತಂತೆ. ಅದಕ್ಕೆ ಈ ಚೇಳುಗಳನ್ನ ಆಯಿಲ್ ನಲ್ಲಿ ಫ್ರೈ ಮಾಡ್ಕೊಂಡು ತಿಂತಾರೆ. ಚೈನಾದಲ್ಲಿ ಚೇಳುಗಳ ಫಾರ್ಮಿಂಗ್ ಮಾಡುವುದಕ್ಕೆ ಅಲ್ಲಿನ ಗವರ್ಮೆಂಟ್ ಕೂಡ ಸಹಾಯ ಮಾಡುತ್ತೆ. ಚೇಳುಗಳ ಫಾರ್ಮಿಂಗ್ ಮಾಡುವುದಕ್ಕೆ ಕೆಲವು ಸೇಫ್ಟಿ ಮೆಜರ್ಸ್ ಅನ್ನ ತೆಗೆದುಕೊಳ್ಬೇಕು. ಮೊದಲು ಚೇಳುಗಳು ಜೀವಿಸೋಕೆ ಬೇಕಾಗುವ ವಾತಾವರಣವನ್ನ ನಿರ್ಮಾಣ ಮಾಡಬೇಕು. ನಾರ್ಮಲ್ ಆಗಿ ಚೇಳುಗಳು ಡ್ರೈ ಪ್ಲೇಸ್ ನಲ್ಲಿ ಹೆಚ್ಚಾಗಿ ಕಂಡು ಬರ್ತವೆ ಹಾಗೂ ನಾರ್ಮಲ್ ಟೆಂಪರೇಚರ್ ಇರುವಂತಹ ಪ್ಲೇಸ್ ನಲ್ಲಿ ಈ ಚೇಳುಗಳು ಜೀವಿಸ್ತವೆ. ಅಂದ್ರೆ 11 ಡಿಗ್ರಿಯಿಂದ 40 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ನಲ್ಲಿ ಇವು ಸುಲಭವಾಗಿ ಜೀವಿಸ್ತವೆ. ಹಾಗಂತ ಮರುಭೂಮಿಯಲ್ಲಿ ಮತ್ತು ಹಿಮ ಬೀಳುವ ಪ್ರದೇಶದಲ್ಲಿ ಚೇಳುಗಳು ಜೀವಿಸೋದಿಲ್ಲ ಅಂತ ಅಂದ್ಕೋಬೇಡಿ. ಆ ಪ್ರದೇಶಗಳಲ್ಲಿ ಕೂಡ ಕೆಲವು ಜಾತಿಯ ಚೇಳುಗಳು ಮಾತ್ರ ಕಂಡು ಬರ್ತವೆ. ಚೈನಾದಲ್ಲಿ ಈ ಚೇಳುಗಳನ್ನ ಟ್ರಾನ್ಸ್ಪರೆಂಟ್ ಬಾಕ್ಸ್ ಗಳಲ್ಲಿ ಇಟ್ಟು ಸಾಕ್ತಾರೆ. ಒಂದು ಚೇಳು ದಿನಕ್ಕೆ 2 ಮಿಲಿಗ್ರಾಂ ಗಳಷ್ಟು ವಿಷವನ್ನ ತಯಾರಿಸುತ್ತೆ. ಇವುಗಳ ಬಾಲದ ತುದಿ ತುಂಬಾನೇ ಶಾರ್ಪ್ ಆಗಿರುತ್ತೆ. ಆ ತುದಿಯಿಂದ ವಿಷವನ್ನ ಶೇಖರಿಸಲು ಒಂದು ವಿಚಿತ್ರವಾದ ಪದ್ಧತಿಯನ್ನ ಬಳಸ್ತಾರೆ. ಚೇಳಿನ ಬಾಲದ ತುದಿಯಲ್ಲಿ ಒಂದು ಮಣಿ ತರಹದ ಚಿಕ್ಕ ಭಾಗವಿರುತ್ತೆ. ಅದರಲ್ಲಿ ವಿಷವಿರುತ್ತೆ. ಅಲ್ಲಿಗೆ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಕರೆಂಟ್ ಶಾಕ್ ಕೊಡ್ತಾರೆ. ಇದರಿಂದ ಬಾಲದಲ್ಲಿರುವ ವಿಷವನ್ನ ಅದು ರಿಲೀಸ್ ಮಾಡುತ್ತೆ. ವಿಷ ನೋಡೋದಕ್ಕೆ ಬಿಳಿಯಾಗಿರುತ್ತೆ. ಈ ಚೇಳುಗಳು ಎಷ್ಟೊಂದು ವಿಚಿತ್ರವಾದ ಜೀವಿಗಳು ಅಂದ್ರೆ ಅವುಗಳಿಗೆ ತಿನ್ನೋದಕ್ಕೆ ಆಹಾರ ಸಿಗ್ಲಿಲ್ಲ ಅಂದ್ರೆ ಅವುಗಳ ದೇಹವನ್ನ ಅವೇ ತಿನ್ನೋದಕ್ಕೆ ಶುರು ಮಾಡ್ತವೆ. ಇದರಿಂದ ಚೇಳುಗಳ ಫಾರ್ಮಿಂಗ್ ಮಾಡುವವರು ಅವುಗಳಿಗೆ ಬೇಕಾಗುವ ಆಹಾರಕ್ಕಿಂತ ಹೆಚ್ಚು ಪ್ರಮಾಣದ ಆಹಾರವನ್ನೇ ಕೊಡ್ತಾರೆ. ಇವು ಒಂದೇ ಬಾರಿಗೆ ಹೆಚ್ಚು ಮರಿಗಳಿಗೆ ಜನ್ಮ ಕೊಡ್ತವೆ. ನಾರ್ಮಲ್ ಆಗಿ ಚೇಳುಗಳು ಒಂದು ಬಾರಿಗೆ 20 ರಿಂದ 80 ಮರಿಗಳಿಗೆ ಜನ್ಮ ಕೊಡ್ತವೆ. ತಾಯಿ ಚೇಳು ತನ್ನ ಮರಿಗಳು ಸ್ವಲ್ಪ ದೊಡ್ಡದಾಗುವವರೆಗೂ ಬೆನ್ಮೇಲೆ ತನ್ನ ಮರಿಗಳನ್ನ ಇಟ್ಕೊಂಡು ಸಾಕುತ್ತೆ. ಅಂದ್ರೆ ಹೆಚ್ಚು ಕಡಿಮೆ 10 ರಿಂದ 15 ದಿನಗಳವರೆಗೂ ಮರಿಗಳನ್ನ ಬೆನ್ನ ಮೇಲೆ ಇಟ್ಕೊಂಡು ಸಾಕುತ್ತೆ. ನಂತರ ಮರಿಗಳನ್ನ ತಾಯಿ ಚೇಳಿನಿಂದ ಬೇರೆ ಮಾಡ್ತಾರೆ. ಮುಂದೆ 6 ತಿಂಗಳಲ್ಲಿ ಅವು ಪೂರ್ತಿಯಾಗಿ ಬೆಳೆಯುತ್ತವೆ ಹಾಗೂ 1 ವರ್ಷದ ನಂತರ ವಿಷವನ್ನ ಉತ್ಪಾದಿಸೋಕೆ ಶುರು ಮಾಡ್ತವೆ. ಇನ್ನು ಕೆಲವು ಚೇಳುಗಳು 2 ವರ್ಷಗಳ ನಂತರವೇ ವಿಷವನ್ನ ಉತ್ಪಾದಿಸೋಕೆ ಶುರು ಮಾಡುತ್ತೆ. ಅದರಲ್ಲೂ ಚೈನಾದವರು ಹೆಚ್ಚಾಗಿ ಸಾಕುತ್ತಿರುವ ಚೇಳು ಯಾವುದು ಗೊತ್ತಾ? ಅದೇ ಗೋಲ್ಡನ್ ಸ್ಕಾರ್ಪಿಯನ್. ಕೆಲವು ರಿಪೋರ್ಟ್ಸ್ ಪ್ರಕಾರ ಪುರುಷರಲ್ಲಿ ಟೆಸ್ಟೋಸ್ಟಿರನ್ ಹೆಚ್ಚಿಸಲು ತಯಾರಿ ಮಾಡುವ ಮೆಡಿಸಿನ್ ಗಳಲ್ಲಿ ಈ ಚೇಳಿನ ವಿಷವನ್ನ ಬಳಸ್ತಾರಂತೆ. ಹಾಗೂ ಅಲೋಪತಿ ಔಷಧಿಗಳಲ್ಲಿ ಕೂಡ ಈ ಚೇಳಿನ ವಿಷ ಬಳಸ್ತಾರೆ. ಈ ಚೇಳಿನ ವಿಷ ಅಷ್ಟೊಂದು ದುಬಾರಿಯಾಗೋದಕ್ಕೆ ಮುಖ್ಯ ಕಾರಣ ಅತ್ಯಂತ ಅಪಾಯಕಾರಿಯಾದ ಕ್ಯಾನ್ಸರ್ ರೋಗವನ್ನ ಕ್ಯೂರ್ ಮಾಡುವ ಶಕ್ತಿ ಈ ಚೇಳಿನ ವಿಷಕ್ಕೆ ಇರುತ್ತೆ. ಒಂದು ವೇಳೆ ದೇಹದಲ್ಲಿ ಕ್ಯಾನ್ಸರ್ ಇದೆ ಅಂದ್ರೆ ಖಂಡಿತ ಟ್ಯೂಮರ್ ಕೂಡ ಇರುತ್ತೆ. ಆ ಟ್ಯೂಮರ್ ಒಳಗಡೆನೆ ಈ ಕ್ಯಾನ್ಸರ್ ಸೆಲ್ಸ್ ಇರುತ್ತೆ. ಚೇಳಿನ ವಿಷದಲ್ಲಿ ಒಂದು ಮಾಲಿಕ್ಯೂಲ್ ಇರುತ್ತೆ. ಅದನ್ನ ಕ್ಲೋರೋಟಾಕ್ಸಿನ್ ಅಂತ ಕರೀತಾರೆ. ಅದನ್ನ ಪ್ರೋಸೆಸ್ ಮಾಡಿ ದೇಹದಲ್ಲಿರುವ ಟ್ಯೂಮರ್ ಒಳಗಡೆ ಇಂಜೆಕ್ಟ್ ಮಾಡ್ತಾರೆ. ಇದರಿಂದ ಕ್ಯಾನ್ಸರ್ ಎಲ್ಲೆಲ್ಲಿದೆಯೋ ಕ್ಲಿಯರ್ ಆಗಿ ಡಾಕ್ಟರ್ಸ್ಗೆ ತಿಳಿಯುತ್ತೆ. ಆಗ ಸರಿಯಾದ ಟ್ರೀಟ್ಮೆಂಟ್ ಅನ್ನ ಕೊಟ್ಟು ಕ್ಯಾನ್ಸರ್ ಅನ್ನ ಕ್ಯೂರ್ ಮಾಡ್ತಾರೆ. ಕಾರ್ಟಿಸಲ್ ಥೆರಪಿ. ಚೇಳಿನ ವಿಷದಲ್ಲಿರುವ ಕ್ಲೋರೋಟಾಕ್ಸಿಕ್ ನೇರವಾಗಿ ಟಿ ಸೆಲ್ಸ್ ಮೇಲೆ ಪ್ರಭಾವ ಬೀರುತ್ತೆ. ಅದನ್ನ ತಕ್ಷಣ ಆಕ್ಟಿವೇಟ್ ಮಾಡುತ್ತೆ. ಈ ಟಿ ಸೆಲ್ಸ್ ನೇರವಾಗಿ ಕ್ಯಾನ್ಸರ್ ಕಣಗಳನ್ನ ನಾಶ ಮಾಡುತ್ತೆ. ಮುಖ್ಯವಾಗಿ ಗ್ಲಿಯೋಬ್ಲಾಸ್ಟಿಮವನ್ನ ವೇಗವಾಗಿ ವಾಸಿ ಮಾಡುತ್ತೆ. ಇದೊಂದು ಬ್ರೈನ್ ಕ್ಯಾನ್ಸರ್. ಇದರ ಜೊತೆಗೆ ಚೇಳಿನ ವಿಷದಲ್ಲಿ ಎಷ್ಟೋ ತರಹದ ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇರುತ್ತೆ. ಅದಕ್ಕೆ ತುಂಬಾನೇ ಆಂಟಿಬಯೋಟಿಕ್ ಮೆಡಿಸಿನ್ ಗಳಲ್ಲಿ ಈ ಚೇಳಿನ ವಿಷವನ್ನ ಬಳಸ್ತಾರೆ. ಚೇಳಿನ ವಿಷದಲ್ಲಿ ಆಂಟಿಬಯೋಜಿನಿಕ್ ಇರುತ್ತೆ. ಇದನ್ನ ಡ್ರಗ್ ರಿಸಿಪ್ಟೆಂಟ್ ಬ್ಯಾಕ್ಟೀರಿಯಾ ಅಂತ ಕರೀತಾರೆ. ನಾವು ತೆಗೆದುಕೊಂಡ ಆಂಟಿಬಯೋಟಿಕ್ ಟ್ಯಾಬ್ಲೆಟ್ಸ್ ಕೆಲಸ ಮಾಡ್ಲಿಲ್ಲ ಅಂದ್ರೆ ನಮ್ಮ ದೇಹದಲ್ಲಿ ಬ್ಯಾಕ್ಟೀರಿಯಾಸ್ ತುಂಬಾನೇ ಹೆಚ್ಚಾಗಿ ಬೆಳೆಯುತ್ತೆ. ಇಂತಹ ಸಮಯದಲ್ಲಿ ಚೇಳು ವಿಷದಿಂದ ತಯಾರಿಸಿದ ಆಂಟಿಬಯೋಟಿಕ್ಸ್ ತುಂಬಾನೇ ಚೆನ್ನಾಗಿ ಕೆಲಸ ಮಾಡುತ್ತೆ. ಆರ್ಗನ್ ಟ್ರಾನ್ಸ್ಪ್ಲಾಂಟೇಶನ್ ಅಲ್ಲಿ ಕೂಡ ಈ ಚೇಳಿನಿಂದ ಮಾಡಿರುವ ಮೆಡಿಸಿನ್ಸ್ ಅನ್ನ ಬಳಸ್ತಾರೆ. ಈ ರೀತಿಯಲ್ಲಿ ಎಷ್ಟೋ ತರಹದ ಕಾಯಿಲೆಗಳಿಗೆ ಚೇಳಿನ ವಿಷವನ್ನ ಬಳಸ್ತಾರೆ. ಇದರಿಂದಾನೇ ಚೈನಾದಲ್ಲಿ ಪ್ರೆಸೆಂಟ್ ಈ ಚೇಳುಗಳ ಫಾರ್ಮಿಂಗ್ ಅನ್ನ ಹೆಚ್ಚಾಗಿ ಮಾಡ್ತಾ ಇದ್ದಾರೆ. ಈ ಚೇಳು ಮತ್ತು ಹಾವುಗಳ ಫಾರ್ಮಿಂಗ್ ಬಗ್ಗೆ ನಿಮ್ಗೆ ಏನನ್ಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಸೊ ದಟ್ ವಾಸ್ ದ ಇನ್ಫೋ ಮೈ ಡಿಯರ್ ಥಿಂಕರ್ಸ್. ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.